ನೂತನ ತಳಿಯ ಕಬ್ಬು ಬೆಳೆದ ರೈತ ಸಕ್ಸಸ್. ತಿಮ್ಮನಗೌಡ ಪಾಟೀಲ್ ಎಲ್ಲರಿಗೂ ಮಾದರಿ. ವಕೀಲರಾದರೂ ಕೃಷಿ ಕಾಯಕ ಬಿಟ್ಟಿಲ್ಲ. ತಮ್ಮ ಮೂಲ ಕಸುಬನ್ನು ಮುಂದುವರೆಸಿ ಇಂದು ಎಲ್ಲಾ ರೈತರಿಗೂ ಮಾದರಿಯಾಗಿದ್ದಾರೆ. ಹೊಸ ಪ್ರಯೋಗವೇ ಇವರ ಸಕ್ಸಸ್ಗೆ ಕಾರಣ. ಅವರ ಹೆಸರೇ ತಿಮ್ಮನಗೌಡ ಪಾಟೀಲ್. ಮುಧೋಳ ತಾಲೂಕಿನ ವಂಟಗೋಡಿ ಗ್ರಾಮದ ತಿಮ್ಮನಗೌಡ ಪಾಟೀಲ್ ಅವರು ಭೂಮಿ ತಾಯಿಯನ್ನ ನಂಬಿ ಬದುಕು ಕಟ್ಟಿಕೊಂಡು ಪ್ರಗತಿಪರ ರೈತರಾಗಿ ಹೊರಹೊಮ್ಮಿದ್ದಾರೆ. ವಿಶೇಷವಾಗಿ ಕಬ್ಬು ಬೆಳೆಯಲ್ಲಿ ಇವರ ಪ್ಲಾನ್ ವರ್ಕೌಟ್ ಆಗಿದೆ. ಪ್ರತಿ ಸಲ ಇವರು ಹೊಸ ತಳಿಯನ್ನ ಪ್ರಯೋಗ ಮಾಡ್ತಾರೆ. ನೂತನ ತಳಿ ಬೆಳೆದು ಹೆಚ್ಚಿನ ಇಳುವರಿ ತೆಗೆದು ಯಶಸ್ವಿಯಾಗಿದ್ದಾರೆ. ಈ ಸಲ PDN 20018 ತಳಿಯನ್ನ ಬೆಳೆದಿದ್ದಾರೆ. ಹೋದ ವರ್ಷ ಒಂದು ಹೊಸ ವೆರೈಟಿ ಮಾಡಿದೆ, ಜಪಾನ್ ಅಂತ. ಅದು ಚೆನ್ನಾಗಿ ಬಂತು. ಈ ವರ್ಷ ನಾನು ಇದು ಒಂದು ಹೊಸ ವೆರೈಟಿ ಮಾಡಿದ್ದೀನಿ. ಇದ್ರದ್ದು ಹೆಸರು ಬಂದ್ಬಿಟ್ಟು PDN 20018 ಅಂತೇಳಿ. ಇದು ಈ ಸದ್ಯಕ್ಕೆ 7-7.5 ತಿಂಗಳ ಕಬ್ಬು ಇರೋದ್ರಿಂದ ಹಚ್ಚಲಿಕ್ಕೆ ಭಾಳ ಯೋಗ್ಯ ಅದ. ಯಾವುದಾದ್ರು ರೈತರು ತಮಗೆ ಬೀಜ ಬೇಕಾತು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಬಂದು ನೋಡಿಕೊಂಡು ಬೇಕಾದರೆ ತೊಗೊಂಡು ಹೋಗ್ಬೋದು. ಈ ತಳಿಯು ಹೆಚ್ಚಿನ ಮರಿ ಬಿಡುತ್ತೆ, ಮಧ್ಯದಲ್ಲಿ ಸಾಯೋದಿಲ್ಲ. ಈ ಸಲ 3ರಿಂದ 4 ಕುಳೆವರೆಗೂ ಬೆಳೆಯಬಹುದು. ದಷ್ಟಪುಷ್ಟವಾಗಿಯೂ ಬೆಳೆದು ಹೆಚ್ಚಿನ ಇಳುವರಿ ಕೊಡುತ್ತೆ. ಅಷ್ಟೇ ಅಲ್ಲ, ಇತರ ರೈತರಿಗೂ ಬೀಜ ಮಾರಾಟ ಮಾಡ್ತಾರೆ. ಈ ಕಬ್ಬಿನಲ್ಲಿ ಒಂದು ವಿಶೇಷ ಅಂತಂದ್ರೆ ಮರಿ ಸಂಖ್ಯೆ ಹೆಚ್ಚದ, ಮತ್ತು ಬಂದಂಥ ಮರಿ ಯಾವುದೂ ಸಾಯಲ್ಲ. ನಡು ಬಂದು ಉಳಿದ ಕಬ್ಬಿನಲ್ಲಿ ಏನಾಗುತ್ತೆ, ಭಾಳ ಮರಿ ಸಂಖ್ಯೆ ಬಂತು, ದಟ್ಟ ಆಯಿತು ಅಂತಂದ್ರೆ ಸಣ್ಣಗೆ ಇರುವಂಥ ಮರಿಗಳು ಅಲ್ಲೇ ಸತ್ತು ಬಿಡ್ತಾವೆ, ಅರ್ಧ ಬೆಳೆದು ಸತ್ತು ಬಿಡ್ತಾವೆ. ಹೀಗಾಗಿ ರೈತರಿಗೆ ಅದು ಒಂಥರ ಲುಕ್ಷಣ ಆಗುತ್ತೆ. ಈ ಕಬ್ಬಿಂದು ನೋಡ್ಬೋದು, ಪ್ರತಿಯೊಂದು ಗದೆಯಲ್ಲಿ ಒಂದು 20ರಿಂದ 22, 25ರವರೆಗೂ ಮರಿ ಸಂಖ್ಯೆ ಅದ. ಒಂದು ಕೂಡ ಮರಿ ಮಧ್ಯದಲ್ಲಿ ಬಂದು ಸತ್ತಿಲ್ಲ. ಭಾಳ ದಟ್ಟ ಬೆಳೆಯೋದ್ರಿಂದ ಇಳುವರಿ ಹೆಚ್ಚು ಬೀಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇವರು ಪ್ರಧಾನ ಬೆಳೆ ಕಬ್ಬಿನ ಜೊತೆಗೆ ಇಂಡೋನೇಷ್ಯಾ ಸೇರಿದಂತೆ ವಿವಿಧ ದೇಶದ ಪ್ರಸಿದ್ಧ ತಳಿಯ ಮಾವಿನ ತೋಟವನ್ನು ಕೂಡ ನಿರ್ಮಿಸಿದ್ದಾರೆ. ಇಲ್ಲಿನ ಮಾವಿನ ತೋಟ ನೋಡುವುದೇ ಬಲು ಚಂದ. ಇವರ ಮನೆಯ ಮಕ್ಕಳಿಗೂ ಕೃಷಿಯ ಬಗ್ಗೆ ಆಸಕ್ತಿ ಮೂಡಿಸಿದ್ದಾರೆ. ಸೊ ನನ್ನ ಎಜುಕೇಷನ್ ಪ್ರತಿ ಸಲನೂ ಬೇರೆ ಕಡೆಯಿಂದ ಕಲ್ತೇನೆ. ಆದರೂ ಯಾವಾಗ ಟೈಮ್ ಸಿಗ್ತಿತ್ತಲ್ಲ ಅವಾಗೆಲ್ಲ ನನಗೆ ಹೊಲಕ್ಕೆ ಬರ್ತಿದ್ದೆ. ಹೊಲಕ್ಕೆ ಬಂದಾಗ ನಮ್ಮ ಅಪ್ಪ ಆಗಲಿ ಮತ್ತು ದೊಡ್ಡಪ್ಪರಾಗಲಿ ಇಲ್ಲಿ ಏನೇನು ಹೆಂಗೆ ಕಬ್ಬು ಬೆಳೀತಾರೆ, ಏನೇನು ವೆರೈಟಿ ಕಬ್ಬು ಹಾಕ್ತಿದ್ದಾರೆ, ಎವ್ರಿ ಟೈಮ್ ನಂಗೆ ಹೇಳ್ಕೊಡ್ತಾರೆ. ಇದರಿಂದ ಏನಾಗ್ತೈತೆ, ನಂಗೆ ಎಜುಕೇಷನಿಗೆ ಈ ಪ್ರಾಕ್ಟಿಕಲ್ ನಾಲೆಜಲ್ಲಿ ಅಪ್ಲೈ ಮಾಡೋಕ್ಕಾಗ್ತೈತಿ. ಆಮೇಲೆ ಇವರು 5-6 ವೆರೈಟಿ ಡಿಫ್ರೆಂಟ್ ವೆರೈಟಿ ಬೆಳೀತಾರೆ. ಇದರಿಂದ ಏನಾಗ್ತೈತೆ ಅಂದರೆ ಜನಕ್ಕೆ ಹೊಸ ವೆರೈಟಿ ಬಗ್ಗೆ ಗೊತ್ತಾಗ್ತೈತಿ. ಇಲ್ಲಿ ಜನಕ್ಕೆ ಗೊತ್ತಿರೋದಿಲ್ಲ. ಇವರೇನು ಇಲ್ಲಿ ಪ್ರಯತ್ನ ಪಡ್ತಿದ್ದಾರಲ್ಲ, ಇದರಿಂದ ಹೊಸ ವೆರೈಟಿ ಇಂಟ್ರೊಡ್ಯೂಸ್ ಆಗತ್ತವೆ ಇಲ್ಲೆಲ್ಲ ಶುಗರ್ ಕೇನ್ ಗ್ರೋಯಿಂಗ್ ಬೆಲ್ಟಲ್ಲಿ ಏನೈತಲ್ಲ ಇದರಲ್ಲಿ. ಇದ್ರ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ. ಇನ್ನು ಕೃಷಿಯ ಜೊತೆಗೆ ಪಶು ಸಂಗೋಪನೆಯಂತಹ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಒಟ್ನಲ್ಲಿ ಕರಿಕೋಟು ಧರಿಸೋಕು ಸೈ, ಭೂಮಿ ತಾಯಿಯ ಸೇವೆಗೂ ಸೈ ಅಂತಾರೆ ತಿಮ್ಮನಗೌಡ್ರು. ಕಬ್ಬಿನ ಬೀಜ ಬೇಕಾದರೆ ಸಂಪರ್ಕಿಸಿ 9880003999 ಅಥವಾ 9880356599. ರನ್ ಟಿವಿ ನ್ಯೂಸ್, ವಂಟಗೋಡಿ. ಮಕ್ಕಳ
ಮಕ್ಕಳ ಭವಿಷ್ಯದ ಏಳಿಗೆಗೆ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ಪದ್ಮಾವತಿ ಶಿಕ್ಷಣ ಸಂಸ್ಥೆ. ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ PU ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಮಕ್ಕಳ ಬಾಳಿಗೆ ವರದಾನ. ಹಜಾರೆ ಸಮೂಹ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಸೈನ್ಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಸ್ಕೂಲ್ ಬಸ್ ಸೌಲಭ್ಯ, KCET, ನೀಟ್, JEE, CA ಪರೀಕ್ಷೆಗಳಿಗೆ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ವಿಷಯಗಳಿಗೆ ಒತ್ತು ನೀಡಲಾಗುತ್ತೆ. ನರ್ಸರಿಯಿಂದ ಡಿಗ್ರಿ ತನಕ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವ ಸದಾವಕಾಶ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.